ಒಂದು ದಿನದ ಮಟ್ಟಿಗೆ ನಾವು ಹೊರಟಿದ್ದು ದೊಡ್ಡಬಳ್ಳಾಪುರಕ್ಕೆ ಫ್ಯಾಮಿಲಿ ಸಮೇತ ಎಲ್ಲ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಟು ದೊಡ್ಡಬಳ್ಳಾಪುರ. ನಾವು ಫಸ್ಟ್ ಹೋಗಿದ್ದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಬೆಳಗ್ಗೆ 4:15ಗೆ ಎದ್ದು ಎಲ್ಲರೂ ಫ್ರೆಶಪ್ ಆಗಿ ಹೊರಟಿದ್ದೀವಿ. ಬೆಳಗ್ಗೆನೇ ದರ್ಶನ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಬಂದ್ವಿ. ಹಾಗೆಯೇ ದರ್ಶನ ಸಹ ತುಂಬಾ ಚೆನ್ನಾಗಾಯಿತು. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಘಾಟಿ ಸುಬ್ರಹ್ಮಣ್ಯಕ್ಕೆ. ನೋಡಿ ಈಗ ಆಲ್ರೆಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಬೆಳಗ್ಗೆನೇ ತುಂಬ ಜನ ಬಂದಿದ್ದಾರೆ. ನಮ್ಮದು ದರ್ಶನ ಆಯಿತು. ಅಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟ್ ನಂದಿ ಹಿಲ್ಸ್ಗೆ ಹೋಗೋಷ್ಟೊತ್ತಿಗೆ ತುಂಬಾ ಹಶ್ವಾಗೋಯ್ತು. ಅಲ್ಲಿ ಹೋಗಿ ಎಲ್ಲರ ಜೊತೆ ಕೂತ್ಕೊಂಡು ಉಪ್ಪಿಟ್ಟು ಮಾಡಿ ಎಲ್ಲರ ಜೊತೆ ಕೂತ್ಕೊಂಡು ಉಪ್ಪಿಟ್ಟು ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಈ ಥರ ಫ್ಯಾಮಿಲಿ ಸಮೇತ ಒಂದು ಸತಿ ಹೋದರೆ ತುಂಬಾ ಮೈಂಡ್ ಫ್ರೆಶ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿಂದ ನಾವು ಬಂದಿದ್ದು ಸ್ವಲ್ಪ ಮೇಲೆ ಬಂದ್ವಿ. ಹಾಗೆಯೇ ಇಲ್ಲಿ ಕಲ್ಯಾಣಿ ಇತ್ತು. ನೋಡಿ, ಕಲ್ಯಾಣಿನಲ್ಲಿ ಏನೋ ಹಾಕಿದ್ದಾರೆ ಅಲ್ವಾ, ಇದೇನು ಅಂತ ನಾನು ನೋಡ್ತಾ ಇದ್ದೆ. ಅದು ಮೋಸ್ಟ್ಲಿ ಅಡಿಕೆ ಸಸಿ ಇರಬೇಕನ್ಸುತ್ತೆ. ಅಲ್ಲಿಂದ ಅಂತೂ ಮೇಲೆ ಹೋಗ್ತಾ ಫುಲ್ಲು ಕಾಡು ಥರ ಇತ್ತು. ನೋಡಿ ಹೆಂಗಿತ್ತು ಅಂತ ನೋಡಿದ್ರಲ್ಲ. ನೆಕ್ಸ್ಟ್ ನೋಡಿ ಇಲ್ಲಿಂದ ಹೆಂಗೆ ಕಾಣಿಸ್ತಾ ಇದೆ. ಇನ್ನೂ ನಾವು ಮೇಲೆ ಹೋಗಿಲ್ಲ, ಒಂದು 3/4 ಭಾಗ ಬಂದಿದ್ದೀವಿ. ಇಲ್ಲಿ ಇವ್ರಿಗೆ ಇಬ್ರಿಗೂ ಸ್ಟ್ರೈನ್ ಆಗೋಯ್ತು. ನನ್ನ ಮಗಳಿಗೂ ನಮ್ಮ ಬಾವಂಗೂ ಎಲ್ಲರಿಗೂ ಆಯಿತು. ಇಲ್ಲಿ ನೆರಳು ಸಿಕ್ಕಿದ ತಕ್ಷಣ ಇವರಿಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು. ನನ್ನ ಮಗಳು ನೀನು ಹೋಗು ದೊಡ್ಡಪ್ಪ, ನಾನು ಮಾಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಅವಳೇ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಅದ್ರ ಜೊತೆಗೆ ನಮ್ಮ ಬಾವನೂ ಮಾಡ್ತಾಯಿದ್ರು. ನೆಕ್ಸ್ಟು ನಾವು ಫುಲ್ಲು ಮೇಲೆ ಬಂದ್ವಿ. ಇನ್ನೇನು ವ್ಯೂ ಪಾಯಿಂಟ್ ಹತ್ರ ಬಂದ್ವಿ. ಅಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಫುಲ್ಲು ಗಾಳಿ ಬೀಸ್ತಾ ಇದೆ. ನೆಕ್ಸ್ಟು ಬಂದಿದ್ದು ದೇವಸ್ಥಾನಕ್ಕೆ. ಇಲ್ಲಿ ಬಂದು ಎಲ್ಲರೂ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲೂ ದರ್ಶನ ಚೆನ್ನಾಗಾಯಿತು. ಅದಾದಮೇಲೆ ನಾವು ನೆಕ್ಸ್ಟು ಎಲ್ಲರಿಗೂ ತುಂಬಾ ಬಾಯಾರಿಕೆ ಆಗಿಬಿಟ್ಟಿತ್ತು, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತಲ್ವ. ಸೊ ಐಸ್ ಕ್ಯಾಂಡಿನ ನಾನು ಎಲ್ಲರಿಗೂ ತೊಗೊಂಡ್ವಿ. 8 ಜನ ನಾವು ಹೋಗಿದ್ದು, ಎಲ್ಲರೂ ಐಸ್ ಕ್ಯಾಂಡಿ ತೊಗೊಂಡ್ವಿ. ಅದಕ್ಕೂ ಮುಂಚೆ ಇಲ್ಲಿ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ವ್ಯೂ ಪಾಯಿಂಟ್ಗೆ ಬಂದಿದ್ವಿ. ನೋಡಿ ಇಲ್ಲಂತೂ ತುಂಬ ಜನ ಇದ್ದರು. ಇಲ್ಲೂ ಇಲ್ಲೆಲ್ಲ ಫೋಟೋಸು ವಿಡಿಯೋಸು ಎಲ್ಲ ತೊಗೊಂಡು ಇದಾದಮೇಲೆ ಐಸ್ ಕ್ಯಾಂಡಿ ತೊಗೊಂಡಿದ್ವಿ. ನಾವು ಐಸ್ ಕ್ಯಾಂಡಿ ಕತೆ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನೋಡಿ ಇಲ್ಲಿ ಯಾರು ತಿಂತಿದ್ದಾರೆ ನೋಡಿ ಐಸ್ ಕ್ಯಾಂಡಿನ. ನಾವು 8 ಜನ ತೊಗೊಂಡಿದ್ವಿ. ಎಲ್ಲರೂ ಎಲ್ಲ ಇವಕ್ಕೆ ಕೊಟ್ಬಿಟ್ವಿ ನಾವು. ಯಾಕೆ ಅಂದರೆ ನಾವು ತುಂಬಾ ಎಲ್ಲ ಕಿತ್ಕೊಳ್ಳೋಕ್ಕೆ ಬರ್ತಾಯಿದ್ವು. ಅದಕ್ಕೋಸ್ಕರ ಅವಕ್ಕೆಲ್ಲ ಹಶ್ವಾಗಿರ್ಬೋದೇನೋ ಅಂದ್ಬಿಟ್ಟು ಎಲ್ಲರೂ ನಾವು ಕೊಟ್ವಿ. ಎಲ್ಲ ತಿಂತಾಯಿದ್ದಾವೆ ನೋಡಿ. ಪಾಪ ಅವಕ್ಕೂ ತುಂಬ ಹಶ್ವಾಗಿರುತ್ತೆ ಅಥವಾ ಬಾಯಾರಿಕೆ ಆಗಿರುತ್ತಲ್ವ. ಮಗು ನೋಡಿ ಎಷ್ಟು ಸಣ್ಣದು ಮರಿ ಎತ್ಕೊಂಡು ಹೋಗ್ತಾಯಿದ್ದೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.